ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಇನ್ನು ಕಾಫಿ ನಾಡಿನಲ್ಲಿ 7ನೇ ತರಗತಿಯ ವಿದ್ಯಾರ್ಥಿನಿ ಆತ್ಮಹತ್ಯೆಗೆ ಶರಣಾಗಿರುವಂಥದ್ದು. ನಿಜಕ್ಕೂ ಕೂಡ ಇಂಥ ಘಟನೆಗಳನ್ನು ನೋಡಿದಾಗ ಆಶ್ಚರ್ಯ ಆಗುತ್ತೆ. ಯುವ ಸಮೂಹ, ವಿದ್ಯಾರ್ಥಿ ಜೀವನದಲ್ಲಿ ಈ ರೀತಿಯ ನಿರ್ಧಾರಗಳು ಯಾವ ರೀತಿಯ ಸಮಾಜವನ್ನು ಸೃಷ್ಟಿ ಮಾಡ್ತಿದೆ ಅನ್ನುವಂತಹ ಆತಂಕ. ತಾಯಿ ಬೈದು ಬುದ್ಧಿವಾದ ಹೇಳಿದ್ದಕ್ಕೆ ವಿದ್ಯಾರ್ಥಿನಿ ಆತ್ಮಹತ್ಯೆ ಮಾಡಿಕೊಂಡಿರೋದು. ವೇಲ್ನಿಂದ ನೇಣು ಬಿಗಿದುಕೊಂಡಿರೋದು 13 ವರ್ಷದ ಈ ಸುಪ್ರೀತ. ಅಮ್ಮ ಬುದ್ಧಿ ಮಾತು ಹೇಳಿದ್ದೆ ತಪ್ಪಾಗಿ ಹೋಯಿತು ಈ ಸುಪ್ರೀತಾಗೆ. ಚಿಕ್ಕಮಗಳೂರಿನ ಕೊಪ್ಪ ತಾಲೂಕಿನ ಜಯಪುರದಲ್ಲಿ ಆಗಿರುವಂಥ ಘಟನೆ ಇದು. ಊಟ ಮಾಡುವಾಗ ಅನ್ನ ಚೆಲ್ಲಿದ್ದಕ್ಕೆ ಅಮ್ಮ ಬೈದಿದ್ದಾರೆ. ಬರೀ ಟಿ ವಿ ನೋಡ್ತೀಯಾ, ಊಟ ಮಾಡಬೇಕಾದ್ರೆ ಊಟ ಮಾಡು, ಟಿ ವಿ ನೋಡ್ಬೇಕಾದ್ರೆ ಟಿ ವಿ ನೋಡು, ಈ ರೀತಿಯ ಬೈಗುಳವನ್ನು ಬೈದಿದ್ದಾರೆ ತಾಯಿ. ಇದರಿಂದ ಮನನೊಂದಂತಹ ಸುಪ್ರೀತ ವೇಲಿ ನೇಣು ಬಿಗಿದುಕೊಂಡು ಆತ್ಮಹತ್ಯೆಯನ್ನು ಮಾಡಿಕೊಂಡಿರೋದು. ಆಮೇಲೆ ಅಲ್ಲಿ ಚೆಲ್ಲಿತ್ತಲ್ಲ ಅನ್ನನ ಕ್ಲೀನ್ ಮಾಡು ಅಂತ ತಾಯಿ ಹೇಳಿದ್ದಾರೆ. ಮಗಳಿಗೆ ಬುದ್ಧಿ ಮಾತು ಹೇಳಿ ಕೆಲಸಕ್ಕೆ ಹೋಗಿದ್ದಾರೆ ತಾಯಿ ಹೋದ ಬಳಿಕ ನೇಣು ಬಿಗಿದುಕೊಂಡು ಆತ್ಮಹತ್ಯೆಗೆ ಈ 13 ವರ್ಷದ ಸುಪ್ರೀತ ಶರಣಾಗಿರೋದು. ಜೈಪುರ ಪೊಲೀಸ್ ಠಾಣೆಯಲ್ಲಿ ಈ ಪ್ರಕರಣ ದಾಖಲಾಗಿದೆ.